ಕೈ ಒಳಗೆ ಹಿಡಿದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬಾಯಿ ಒಳಗೆ ಹಿಡಿದ್ರೆ ಅಷ್ಟು ಮೃದುವಾಗಿ ಅಷ್ಟು ರುಚಿಯಾಗಿರುವ ಸಾಬುದಾನಿ ಪಡ್ಡು ಮಾಡತ್ತೀನಿ ನೋಡ್ರಿ ಇವತ್ತು ನಾನು. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಮೊದಲಿಗೆ ನಾನು ಸಾಬುದಾನಿ ತೊಗೊಂಡೇನಿ ನೋಡ್ರಿ, ಒಂದು ಅರ್ಧ ವಾಟೆದಷ್ಟು ಸಾಬುದಾನಿ ತೊಗೊಂಡೇನಿ. ಈಗ ನಮ್ಮ ಒಬ್ಬೊಬ್ಬರ ಕಡೆ ಸಣ್ಣ ಒಬ್ಬೊಬ್ಬರ ಕಡೆ ದೊಡ್ಡ ಸಾಬುದಾನಿ ಇರ್ತಾವೆ, ನಿಮ್ಮ ಮನೆಯೊಳಗೆ ಯಾವ ಇರ್ತಾವಲ್ಲ ಅದನ್ನ ಹಾಕೋಬೋದು. ನಾ ಅರ್ಧ ಗ್ಲಾಸ್ ಅಷ್ಟೇ ತೊಗೊಂಡೇನಿ, ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ. ಈಗ ನಾನು ಇದನ್ನು ರಾತ್ರಿ ನೆನೆಸಿಟ್ಕೊಳತ್ತೀನಿ ನೋಡ್ರಿ, ಬೆಳಗ್ಗೆ ಅದನ್ನು ನಾಷ್ಟ ಮಾಡೋಕೆ. ನೋಡಿರಿ ಇಷ್ಟು ಒಂದು ಅರ್ಧ ವಾಟದಷ್ಟು ಸಾಬುದಾನಿ ತೊಗೊಂಡೇನೆ. ನಿಮಗೇನಾರ ಅದ್ರ ಬೆಳಗ್ಗೆ ರಾತ್ರಿ ನೆನಕಾಕ ನೆನಪಾಗ್ಲಿಕ್ರೆ ನೀವು ಬೆಳಗ್ಗೆ ಪುಡಿ ಮಾಡಿ ಒಂದು 2-3 ತಾಸು ನೀರೊಳಗೆ ಹಾಕಿ ನೆನೆಸಿಡ್ಬೋದು. ನೋಡಿರಿ ನಾ ರಾತ್ರಿ ನೆನೆಸಿಟ್ಟಿದ್ದೆ, ಪೂರ ಹಿಟ್ಟುಗತಿ ಆಗೈತಿದೆ. ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆನೆಸಿಡ್ರಿ, ಈ ರೀತಿ ಆಗ್ಬೇಕು ನಮಗೆ. ಸಾಬುದಾನಿ ಹಾಕಿದ್ರೆ ಭಾಳ ರುಚಿ ಆಕ್ಕವು ನೋಡ್ರಿ ಪಡ್ಡು, ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಆಕ್ಕವು. ನೀವು ಅಕ್ಕಿ ರುಬ್ಬಿದಕ್ಕಿಂತ ಅಷ್ಟು ಸಾಫ್ಟಾಗಿ ಆಕ್ಕವು, ಮೃದುವಾಗಿ ಆಕ್ಕವು, ಮತ್ತು ಅಷ್ಟು ಉಬ್ಬಿ ಬರ್ತಾವ್ರಿ ಪಡ್ಡು, ಬಲೂನ್ ಉಬ್ದಂಗೆ ಉಬ್ತಾವೆ ನೋಡ್ರಿ. ಈಗ ಸಾಬುದಾನಿನ ನಾನು ನೆನೆಸಿಟ್ಟಿದ್ನಲ್ಲ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೊಂಡ್ಬಿಡ್ದೆ ನೋಡ್ರಿ. ಪೂರ ಇದಕ್ಕೆ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ರುಬ್ಕೊಂಬರ್ರಿ, ನೀರು ಹಾಕ್ಲಾರ್ದ ಹಿಟ್ಟುಗತ್ತೆ ಆಗ್ಬೇಕು ನೋಡ್ರಿ ಇದು. ಈಗ ನೋಡ್ರಿ ನಾ ಇಷ್ಟು ಸಾಬುದಾನಿನ ಜಾರೊಳಗೆ ಹಾಕ್ಕೊಂಡೆ ಅದನ್ನು ರುಬ್ಕೊಂಬರ್ತೀನಿ. ಈಗ ನೀರು ಹಾಕ್ಲಾರ್ದ ನೋಡ್ರಿ ಎಷ್ಟು ಹಿಟ್ಟುಗತಿ ಆಗೈತಿಲ್ಲ. ರಾತ್ರಿನ ನಾವು ಸ್ವಲ್ಪ ಸಾಬುದಾನಿ ಒಳಗೆ ನೀರು ಜಾಸ್ತಿ ಹಾಕಿದ್ರೆ ಈ ರೀತಿ ಆಕೈತೆ ನೋಡ್ರಿ. ಈಗ ಇದಿಷ್ಟು ರುಬ್ಕೊಂಬಂದ್ವಿ ರೀ. ಇದನ್ನು ಸಪ್ರೇಟ್ ಒಂದು ಬೌಲಿಗೆ ತಕ್ಕೊಂಬಿಡ್ತೇನೆ ನೋಡ್ರಿ. ಅದನ್ನು ಮತ್ತು ನಾವು ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ತೋರಿಸ್ತೀನಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸ್ದಾಗಿ ನೋಡಕ್ಕಂತಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ನೋಡ್ತೈತಿ ಅದನ್ನು ಒತ್ತಿರಿ, ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನಾನು 1 ಗ್ಲಾಸ್ ಬಾಂಬೆ ರವೆ ತೊಗೊಂಡೇನಿ ನೋಡ್ರಿ. ಅದು ಜಿನಗ್ ರವೆ ಅಂತಾರಲ್ಲ ಆ ರವೆ, ದೊಡ್ಡ ರವೆ ಏನರ ಇದ್ರೆ ಅದನ್ನು ಮಿಕ್ಸಿ ಮಾಡಿ ಸಣ್ಣ ಮಾಡಿ ಹಾಕೋರಿ. ಆಮೇಲೆ 2 ಕಪ್ ಅಷ್ಟು ಜೋಳದ ಹಿಟ್ಟು ಹಾಕೊಂಡೇನಿ ನೋಡ್ರಿ. ನಾ ಈ ಜೋಳದ ಹಿಟ್ಟು ಬಿಟ್ಟು ಬೇರೆ ಯಾವ ಹಿಟ್ಟು ಹಾಕಿಲ್ಲ ರೀ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವುದೂ ಹಾಕಿಲ್ಲ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಹಾಕೇನಿ ನೋಡ್ರಿ. ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೇನಿ. ಎಲ್ಲ ಒಂದಾಗ ನೀವು ಯಾವ ಮೆಜರ್ಮೆಂಟ್ ತೊಗೊಂಡಿರಲ್ಲ ಅದೇ ಮೆಜರ್ಮೆಂಟನ್ನೇ ಮಾಡ್ಕೋರಿ, ಅಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರ್ತಾವೆ. ನಾ ತೋರಿಸಿಲ್ಲ ಸೇಮ್ ಇದೇ ರೀತಿನ. ಈಗ ಇದನ್ನು ನೀರು ಹಾಕ್ಲಾರ್ದ ಫಸ್ಟಿಗೆ ಕಲಿಸ್ಕೊಂಬಿಡೋಣ್ರಿ. ಸಾಬುದಾನಿ ರುಬ್ಕೊಂಬಂದಿದ್ವಲ್ಲ ಅದ್ರೊಳಗೆ ಮತ್ತು ಮೊಸರೊಳಗೆ ಫಸ್ಟಿಗೆ ಈ ರೀತಿ ಕಲಿಸ್ಕೊಂಬಿಡೋಣ್ರಿ. ಕಲಿಸ್ಕೊಂಡು ಆಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೋರಿಸ್ತೀನಲ್ಲ ಆ ರೀತಿ ಮಾಡ್ಕೊರಿ ನೋಡ್ರಿ. ನಾ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವುದು ಹಿಟ್ಟು ಹಾಕ್ಲಾರ್ದ ಬರೀ ಜೋಳದ ಹಿಟ್ಟಿಂದ ನಾನು ನಿಮಗೆ ಪಡ್ಡು ಮಾಡಿ ತೋರ್ಸತ್ತೀನಿ. ಭಾರಿ ಮಸ್ತ್ ಇರ್ತಾವ್ರಿ. ನೀವು ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದುಬಿಟ್ರೆ ಹಗಲೇ ಮುಗಲೇ ಇದೇ ರೀತಿನ ಮಾಡ್ಕೊಂಡು ತಿಂತೀರಿ ನೋಡ್ರಿ. ಈಗ ನೀನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕ್ರಿ ಹಿಟ್ಟು. ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ನಮಗೆ ಹಿಟ್ಟು. ಈಗ ಇಷ್ಟ ಗಟ್ಟಿರಲಿ. ಆಮ್ಯಾಗ ಇನ್ನೂ ಸ್ವಲ್ಪ ನಾವು ಒಂದು 5 ನಿಮಿಷ ಇದು ನೆನೆಸಿರಿ ನೋಡಿ, ರವೆ ಹಾಕಿರ್ತೇವಲ್ಲ ಹಾಗಾಗಿ ಒಂದು 5 ನಿಮಿಷ ನೆನೆಸ್ಬಿಡೋಣ್ರಿ. ಈಗ ಇದು 5 ನಿಮಿಷ ನೆನೆಸ್ಕೊಂಬಂದೆ ನೋಡ್ರಿ ನಾನು. ಇದಕ್ಕೆ ನಾವೀಗ ಒಂದು ಸ್ವಲ್ಪ ಸೋಡಾ ಹಾಕೊಂಡ್ಬಿಡೋಣ, ಯಾಕಂದ್ರೆ ನಾವು ಮೊಸರು ಹಾಕೋದು ಹುಳಿ ಬರಲಿ ಅಂತ. ಸೋಡಾ ಹಾಕೋದು ಇನ್ಸ್ಟೆಂಟ್ ಮಾಡ್ತಿರ್ತೇವಲ್ಲ, ಒಂದು ಸ್ವಲ್ಪ ಅದು ಹಗರಾಗಲಿ ಅಂಥೇಳಿ ಸೋಡಾ ಹಾಕ್ತೀವಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀವಿ ನೋಡ್ರಿ. ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಬಿಡ್ರಿ. ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಬಿಡೋಣ್ರಿ. ಭಾಳ ತೆಳ್ಳಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಮಗೆ ಇದು ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ರವೆ, ಅಂದ್ರೆ ನಮಗೆ ಪಡ್ಡು ಚಲೋ ಬರ್ತಾವ್ರಿ, ಉಬ್ಬಿ ಬರ್ತಾವೆ ನೋಡ್ರಿ. ಈ ರೀತಿ ಕಲಿಸ್ಕೊಂಬಿಡೋಣ್ರಿ. ಇದು ಕರೆಕ್ಟಾಗೈತೆ ನಮಗೆ. ನೀರು ಮತ್ತು ಇದಕ್ಕೆ ಹೆಚ್ಚಿಗೆ ಏನು ಹಾಕೋಂಗೇ ಇಲ್ಲ ನಾನು. ನೆಕ್ಸ್ಟ್ ರೀ ನಾನು ಒಂದು ಗಜ್ಜರಿ ತುರಿದಿಟ್ಟೆ ನೋಡ್ರಿ. ಆಮ್ಯಾಗ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಸಣ್ಣಗೆ ಹೆಚ್ಚಿದ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಬಿಡೋಣ್ರಿ. ಒಂದು ಸ್ವಲ್ಪ ಹೊತ್ತನ ಇದೇ ರೀತಿ ಈ ಕೈ ಆಡ್ಸತ್ತನೆಲ್ಲ ನಾ ಇದೇ ರೀತಿ ಮಾಡಿದ್ರೆ ನಿಮ್ಗೆ ಹಿಟ್ಟು ಪರ್ಫೆಕ್ಟಾಗಿ ಬರ್ತೈತೆ ನೋಡ್ರಿ. ಮತ್ತು ಏನರ ನಿಮಗೆ ಮನಸ್ಸಿಗೆ ಯಾವ್ದು ಇಷ್ಟ ಆಗ್ತೈತಲ್ಲ ತರಕಾರಿ, ನೀವು ಅದನ್ನು ಸಣ್ಣಗೆ ಹೆಚ್ಚು ಕೂಡ ಹಾಕ್ಕೋಬೋದು. ಮಕ್ಳಿಗೆ ಇಷ್ಟ ಆಗುವಂಥದ್ದು ಹಾಕೋರಿ, ಅಂದ್ರೆ ಅವರು ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ಕೊಡೋದಿದ್ರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೋರಿ ಬೇಕಂದ್ರೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಿಟಿಗೆ ಅಷ್ಟು ಅರ್ಶಿನ ಪುಡಿ ಹಾಕ್ತೀನಿ ನೋಡ್ರಿ, ಕಲರ್ ಚಲೋ ಕಾಣಿಸ್ತೈತಿ. ಈಗ ಇದನ್ನು ಈ ರೀತಿ ಕಲಿಸ್ಕೊಂಬಿಡ್ತೇನೆ ರೀ. ಆತು ಭಾಳ ಏನಿಲ್ಲ ಇಲ್ರಿ, ಒಂದು 5 ನಿಮಿಷದಾಗ ಅಂದ್ರೆ ನಿಮಗೆ ಪಡ್ಡಿನ ಹಿಟ್ಟು ರೆಡಿನ ಆಗಿಬಿಡ್ತೈತೆ ನೋಡ್ರಿ ಮನೆಯೊಳಗೆ. ಸಾಬುದಾನಿನ ನೀವು ರಾತ್ರಿ ನೆನಪಾಗ್ಲಿಕ್ಕೆ ಬೆಳಗ್ಗೆ ಪುಡಿ ಮಾಡಿ ಹಾಕ್ಕೊಂಡು ಒಂದು 2 ತಾಸು ನೆನೆಸಿಟ್ಕೊರಿ ನೀರು ಹಾಕಿ. ಅದು ಇದೇ ರೀತಿನ ಹಿಟ್ಟುಗತಿನ ಆಗ್ತೈತಿ ನೋಡ್ರಿ. ಈಗ ಇದು ಹಿಟ್ಟರೆಲ್ಲ ರೆಡಿ ಆಯ್ತು. ಹಂಚು ಕಾಯಕ್ಕಿಟ್ಟಿದ್ದೆ ಗ್ಯಾಸಿನ ಮೇಲೆ ಪಡ್ಡಿನ ಹಂಚ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ್ರಿ. ಫಸ್ಟಿಗೆ ರಾತ್ರಿನ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕ್ರಿ ಇದನ್ನ, ಅಂದ್ರೆ ನಮಗೆ ಬೆಳಗ್ಗೆ ಫಟಾಫಟ ಅಂಥೇಳಿ ಪಡ್ಡು ರೆಡಿ ಆಗ್ತಾವೆ ನೋಡ್ರಿ. ಒಂದೊಂದು ಸ್ಪೂನ್ ಎಣ್ಣೆ ಹಾಕೊಂಡೇನು ನೋಡ್ರಿ. ಎಲ್ಲದಕ್ಕೂ ಪಡ್ಡಿಗೆ ಎಣ್ಣೆ ಇದ್ರನ ಭಾಳ ರುಚಿ ರೀ. ಈಗ ಎಣ್ಣೆ ಹಾಕ್ಕೊಂಡು ಪಡ್ಡಿನ ಹಿಟ್ಟು ರೆಡಿ ಮಾಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ರೀ. ಮೊದಲಿಗೆ ನಾವು ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಹಂಚು ಕಾಸಬೇಕ್ರಿ. ಎಣ್ಣೆ ಹಾಕೋಬೇಕಾರೆ ಜೋರು ಇಟ್ಕೋಬೇಕ್ರಿ ಗ್ಯಾಸ್ ಫ್ಲೇಮ್. ಆಮೇಲೆ ಹಿಟ್ಟು ಹಾಕೋತಿರ್ತೇವಲ್ಲ ಆವಾಗ ಗ್ಯಾಸ್ ಫ್ಲೇಮ ಪೂರ ಸಣ್ಣ ಇಟ್ಕೋರಿ. ಹಿಟ್ಟೆಲ್ಲ ಹಾಕಿದ ಮ್ಯಾಗ ಮತ್ತು ಜೋರು ಮಾಡ್ಕೊಂಡು
ಒಂದು ಸ್ವಲ್ಪ ಹೊತ್ತನ ಬಿಟ್ಟು ಮ್ಯಾಗ ಸಣ್ಣ ಮಾಡಿರಿ ಗ್ಯಾಸ್ ಫ್ಲೇಮ. ಬಾಯಿ ಮುಚ್ಚಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ತನಕ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕ್ರಿ. ಅಂದ್ರೆ ಚಲೋ ತಂಗ ಬೆಂದು ಬರ್ತಾವೆ ನೋಡಿರಿ ನಮಗೆ ಪಡ್ಡು. ಉಬ್ಬಿನೂ ಬರ್ತಾವ್ರಿ. ಸಣ್ಣ ಉರಿ ಒಳಗೆ ಇಟ್ಟು ಬೇಯಿಸ್ಕೊಂಡ್ರೆ ಪುರು ಉಬ್ಬಿದಂಗೆ ಉಬ್ತಾವ್ರಿ ಪಡ್ಡು. ಅದು ಈ ರೀತಿ ಬೇಯಿಸ್ಕೊಂಡ್ರೆ ನಮ್ಗೆ ಭಾಳ ಕ್ರಿಸ್ಪಿಯಾಗಿರ್ತಾವೆ ಮತ್ತು ಒಳಗೆಲ್ಲ ಸಾಫ್ಟಾಗಿ ಬೆಂದು ಬರ್ತಾವ್ರಿ. ಈಗ ನೋಡಿರಿ ಪಡ್ಡೆಲ್ಲ ನಾವು ಉಬ್ಬಿ ಬಂದಾವ್ರಿ. ಈ ರೀತಿ ಸಣ್ಣ ಉರಿ ಒಳಗೆ ಇಟ್ಕೊಂಡ್ರೆ ನೋಡಿರಿ ಎಷ್ಟು ಚಲೋ ಉಬ್ಬಿ ಬಂದಾವಲ್ಲ. ಇದೇ ರೀತಿನ ಅಕ್ಕ ನೋಡಿರಿ ನಿಮಗೂ ಪಡ್ಡು ನೀವು ಈ ರೀತಿ ಬೇಯಿಸ್ಕೊಂಡ್ಬಿಟ್ರೆ ಮತ್ತು ಈ ರೀತಿ ಹಿಟ್ಟು ರೆಡಿ ಮಾಡಿಬಿಟ್ರೆ ನೋಡಿರಿ ಎಷ್ಟು ಮಸ್ತಾಗ್ಯಾವಲ್ಲ. ನಾವು ಎಲ್ಲಿ ಮಟ್ಟ ಹಾಕಿದ್ವಿ ಫಸ್ಟಿಗೆ ನೋಡಿದ್ರಲ್ಲ ನೀವು ಹಿಟ್ಟು. ಈಗ ನೋಡಿರಿ ಎಷ್ಟು ಮ್ಯಾಲತ್ತ ಉಬ್ಬಿ ಬಂದಾವ. ಇವನೀಗ ಒಂದೊಂದನ್ನು ಹೊಳ್ಸಿ ಹಾಕೊಬಿಡ್ರಿ. ನೋಡಿರಿ ಕಲರ್ ಎಷ್ಟು ಚಲೋ ಬಂದಾವೆ, ಮಸ್ತ್ ಬಂದಾವಲ್ಲ. ನೀವು ಅಕ್ಕಿ ರುಬ್ಬಿರ್ತಿರಲ್ಲ ಅದ್ರಕ್ಕಿಂತನೂ ಮಸ್ತ್ ಬಂದಾವೆ ಕಲರ್. ಮಸ್ತ್ ಪಡ್ಡಿನ ಕಲರ್. ಅಕ್ಕಿ ರುಬ್ಬಿ ನೆನೆಸಿ ಅದನ್ನು ಮಾಡೋದು ಟೈಮ್ ಇರೋಂಗಿಲ್ಲ ಯಾರಿಗೂ. ಈಗ ಇದನ್ನು ಇನ್ಸ್ಟೆಂಟಾಗಿ ಸಾಬುದಾನಿ ಜೋಳದ ಹಿಟ್ಟಿಂದ ಪಡ್ಡು ಮಾಡೋ ನೋಡಿರಿ ನೀವು. ಹಗಲೇ ಮುಗಲೇ ಇದನ್ನ ಮಾಡ್ಕೊಂಡು ತಿಂತೀರಿ ನೋಡಿರಿ. ಇದೇ ರೀತಿನೇ ಎಲ್ಲ ಪಡ್ಡನ್ನೂ ಹೊಳಸಿ ಹಾಕೊಂಡ್ಬಿಡ್ತೀನಿ. ಆಮೇಲೆ ಈ ವಿಡಿಯೋ ನಾವು ಮಾಡ್ತಿರ್ತೀವಲ್ಲ ಎಲ್ಲ ಕಡೆಯೂ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಈ ಕಡೆ ಎಲ್ಲ ಬರ್ತೈತಿ. ನೀವು ಯಾವ ಕಡೆಯಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಯಾವ ಊರಿಂದ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಶೇರ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಹೆಂಗಾಗೈತೆ ಅಂಥೇಳಿ ಅದನ್ನೂ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾವು ಏನರ ತಪ್ಪಿದ್ರೆ ಮುಂದಿನ ವಿಡಿಯೋದಾಗ ನಾನು ಸರಿ ಮಾಡ್ಕೋತೀನಿ ನೋಡಿರಿ. ಈಗ ಇದನ್ನು ಪಡ್ಡಿ ಇಷ್ಟು ಹೊಳ್ಸಿ ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಇನ್ನೊಂದು 5 ನಿಮಿಷ ತನಕ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತೀನಿ ರೀ. ಅಂದ್ರೆ ಚಲೋ ಹೊತ್ತಂಗೆ ಬೆಂದು ಬರ್ತಾವ್ರಿ ಪಡ್ಡು. ನೀವು ಬೆಳಗ್ಗೆ ಟೈಮ್ನಾಗ 5 ನಿಮಿಷದಾಗ ಅಂದ್ರೆ ನಿಮಗೆ ಗರಿ ಆದ ರುಚಿಯಾದ ಪಡ್ಡು ರೆಡಿ ಆಕಾವ ನೋಡಿರಿ. ಈಗ ಇದಿಷ್ಟು ಪಡ್ಡಿ ರೆಡಿ ಆದವು ನಮ್ಗೆ. ಇದನ್ನು ತಕ್ಕೊಂಬಿಡ್ತೇನೆ ರೀ. ನೋಡಿರಿ ಮಸ್ತಾಗ್ಯಾವಲ್ಲ. ಶೈನಿಂಗ್ ನೋಡಿರಿ ಮತ್ತು ಕಲರ್ ನೋಡಿರಿ. ನೋಡ್ತಾನೆ ತಿನ್ಬೇಕು ಅನ್ನಿಸ್ತೈತೆ ಪಡ್ಡನ್ನ. ಈಗೆಲ್ಲ ಪಡ್ಡನ್ನು ತಕ್ಕೊಂಬಿಡ್ತೇನೆ ನೋಡಿರಿ. ನಾ ಹಿಟ್ಟು ರೆಡಿ ಮಾಡಿದ್ರಾಗ 1-2 ಉಬ್ಬಿ ಅದು ನೋಡಿರಿ ಪಡ್ಡು ಸಾಕು ನಮಗೆ. ಬೆಳಗ್ಗೆ ಮಕ್ಳಿಗೆ ಟಿಫನ್ ಬಾಕ್ಸಿಗೆ ತಿನ್ನಾಕಾದ್ರೆ ನಮಗೆ ಕರೆಕ್ಟ್ ಆಗಿಬಿಡ್ತಾವೆ ನೋಡಿರಿ. ನಿಮ್ಗೆ ಏನರ ಜಾಸ್ತಿ ಬೇಕಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕ್ರಿ. ಈಗ ರೆಡಿ ಮಾಡ್ಕೊಂಬಂದೆ ನೋಡಿರಿ ಪಡ್ಡು. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ. ಕೈಯಾಗ ಹಿಡಿದು ತೋರಿಸ್ತೇನೆ ನಿಮಗೆ. ಹಿಂಗೆ ಮುಟ್ಟಿದ್ರನ ಕ್ರಿಸ್ಪಿಯಾಗಿ ಕುರುಮ್ ಅಂತಾವು ಮತ್ತು ಒಳಗೆಲ್ಲ ಅಷ್ಟು ಚಲೋ ಹೊತ್ತಂಗೆ ಬೆಂದಾವ ನೋಡಿರಿ. ನಿಮಗೆ 3 ತೋರಿಸ್ತೇನೆ ನೋಡಿರಿ ಪಡ್ಡು. ನೋಡಿರಿ ಎಷ್ಟು ಮಸ್ತಾಗಿ ಬೆಂದಾವ ನೋಡಿರಿ. ರವೆ ಹಾಕಿರ್ತೇವಲ್ಲ ಅದ್ರ ಗರಿಯಾಗಿರ್ತಾವೆ. ಮ್ಯಾಲೆಲ್ಲ ಕುರುಮ್ ಅಂತಾವೆ. ಸಾಬುದಾನ ಹಾಕಿದ್ರಿಂದ ಒಳಗೆಲ್ಲ ಸಾಫ್ಟಾಗಿರ್ತಾವೆ ರೀ. ನೋಡಿರಿ ಯಾವ ಹಿಟ್ಟು ಬಳಸ್ಲಾರ್ದು ಬರೀ ಜೋಳದ ಹಿಟ್ಟು ಬಳಸ್ಕೊಂಡು ಈ ರೀತಿ ಗರಿಯಾಗಿ ಪಡ್ಡು ಮಾಡಿರಿ. ಮನೆಯೊಳಗೆ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅದ್ರ ಬಾಜುಕ್ ಬೆಲ್ ಇರುತ್ತೈತ್ರಿ ಅದನ್ನ ಒತ್ತಿರಿ. ನಾ ಮಾಡಿದ ವಿಡಿಯೋ ಫಸ್ಟಿಗೆ ನಿಮಗೆ ಬರ್ತಾವೆ. ಇದೇ ಥರ ಆರೋಗ್ಯವಾಗಿ ಅಡುಗೆ ಮಾಡ್ಕೊತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.